ನಮಸ್ತೆ ಸರ್. ನಾನು ಯೂಟ್ಯೂಬ್ ಚಾನಲ್ ಅಂತ ಇದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಇದು ಪೋಸ್ಟ್ ಆಫೀಸ್ ಒಂದು ಸ್ಕೀಮ್ ಇದೆ. ಅದು ಇಯರ್ಲಿ ಒಂದು 750 ನಾವು ಇಯರ್ಲಿ ತುಂಬಬೇಕಾಗುತ್ತೆ. ಇದು ನಾವು ಅದು ಏನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ಡೆತ್ ಆದರೆ ನಮಗೆ 15 ಲಕ್ಷ ರೂಪಾಯಿ ನಮಗೆ ಕವರೇಜ್ ಸಿಗುತ್ತೆ. ಈ ಸ್ಕೀಮ್ ಬಗ್ಗೆ ಆಲ್ಮೋಸ್ಟ್ ಯಾರಿಗೂ ಜನರಿಗೆ ಆಗಲಿ ಯಾರಿಗಾದ್ರೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಾನು ಹೇಳಿದ್ರೆ ನಾನು ವಿಡಿಯೋ ಮಾಡ್ತಾ ಇರೋದು. ಈ ಸ್ಕೀಮ್ ಮಾಡಿದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ದಯವಿಟ್ಟು ಎಲ್ಲರೂ ಈ ಸ್ಕೀಮನ್ನು ಮಾಡ್ಕೊಳ್ಳಿ. ಹಿಂದೆ ನೀವು ಫಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿಬಿಟ್ಟು ಈ ಸ್ಕೀಮನ್ನು ಉಪಯೋಗ ತಗೋಬೇಕಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ದೊಡ್ಡಪ್ಪ ಅಂತೇಳಿ ಸರ್. ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ಯಾವ ರೀತಿ ಅಂತಂದರೆ ಒಂದು ಬಡವರಿಗೆ ಆಗಲಿ ಪ್ರತಿಯೊಬ್ಬರಿಗೆ ಎಲ್ಲರಿಗೂ ಒಂದು ಉಪಯೋಗವಾಗುವಂಥ ಒಂದು ಒಳ್ಳೆಯ ಸ್ಕೀಮ್ ಇದೆ. ಈ ಸ್ಕೀಮ್ ಎಲ್ಲಿದೆ ಅಂತ ಹೇಳಬೇಕಾದ್ರೆ ಇದು ಪೋಸ್ಟ್ ಆಫೀಸ್ನಲ್ಲಿ ಮಾಡುವಂಥ ಒಂದು ಒಳ್ಳೆಯ ಸ್ಕೀಮ್ ಇದು ಯಾವ ರೀತಿ ಅಂತಂದರೆ ಇಯರ್ಲಿ ಇದು 750 ರೂಪೀಸ್ ಇಯರ್ಲಿ ತುಂಬಬೇಕಾಗುತ್ತೆ ಈ ಕಂತನ್ನು. ಇದರಿಂದ ಏನು ನಮಗೆ ಲಾಭ ಸಿಗುತ್ತೆ ಅಂತಂದರೆ ಇಯರ್ಲಿ ನಾವು ಇದನ್ನು ಸ್ಕೀಮ್ ಮಾಡಿದರೆ ಏನಾದರೂ ನಮಗೆ ಆಕ್ಸಿಡೆಂಟ್ ಆಗಲಿ ಏನೋ ಒಂದು ಅಚಾನಕ್ಲಿ ಏನಾದರೂ ಒಂದು ನಮಗೆ ಅಪಘಾತ ಆದರೆ ಇದರಿಂದ ನಮಗೆ ಅಪಘಾತ ವಿಮೆ ಇಲ್ಲಾದರೂ ಒಂದು 15 ಲಕ್ಷ ನಮಗೆ ಕವರೇಜ್ ಆಗುತ್ತೆ. ಇದರಿಂದ ನಮಗೆ ನಮ್ಮ ಫ್ಯಾಮಿಲಿಗಾಗಲಿ ಒಂದು ಒಳ್ಳೆ ಸೆಕ್ಯೂರ್ ಅಂತ ಹೇಳ್ಬೋದು. ಅದಕ್ಕೆ ಇದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಹೇಳ್ತಾ ಇರೋದು. ದಯವಿಟ್ಟು ಎಲ್ಲರೂ ಪೋಸ್ಟ್ ಆಫೀಸ್ಗೆ ಹೋಗಿಬಿಟ್ಟು ಈ ಯೋಜನೆ ಬಗ್ಗೆ ತಿಳಿದುಕೊಂಡು ಎಲ್ಲರೂ ಈ ಯೋಜನೆಯ ಸ್ಕೀಮನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡಪ್ಪ ಅಂತೇಳಿ ನಾನು ಈಶಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಈಶಾ ಆಸ್ಪತ್ರೆ ನಾನು ಕೆಲಸ ಮಾಡ್ತಾ ಇರೋದು ಒಂದು 2 ವರ್ಷ ಆಯಿತು. ನಮ್ಮ ಈಶಾ ಆಸ್ಪತ್ರೆಯಲ್ಲಿ ಎಲ್ಲ ಥರ ಫೆಸಿಲಿಟಿ ಇದ್ದಾವೆ. ಅದರಲ್ಲಿ ಜನರಲ್ ಮೆಡಿಸಿನ್ನು, ಅದರ ಗೈನಕ್ ಡಿಪಾರ್ಟ್ಮೆಂಟು, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟು, ಪ್ರತಿಯೊಂದು ಎಲ್ಲ ಥರನೂ ಡಿಪಾರ್ಟ್ಮೆಂಟ್ ಇದೆ. ಇದೊಂದು ಒಳ್ಳೆಯ ಸುಸಜ್ಜಿತ ಒಳ್ಳೆಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ಬೋದು. ನಿಮಗೆ ಈ ಹಾಸ್ಪಿಟಲಲ್ಲಿ ಸಿಗುವಂಥ ತುಂಬ ಸೌಲಭ್ಯಗಳು ಸಿಗುತ್ತವೆ. ನಮ್ಮಲ್ಲಿ 24/7 3 ಜನ ಡಾಕ್ಟರ್ ಅಂತೂ ಇದ್ದೇ ಇರ್ತಾರೆ. ಅದರ ಜೊತೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರೋದು ಯೂರಾಲಜಿ ಡಿಪಾರ್ಟ್ಮೆಂಟು, ENT, ಲ್ಯಾಪ್ರೋಸ್ಕೋಪಿಕ್ಕು, ಪ್ರತಿಯೊಂದೆಲ್ಲ ಕೂಡ ಡಿಪಾರ್ಟ್ಮೆಂಟ್ ಇದೆ. ಇದು ಒಂದು ಒಳ್ಳೆ ಬಿಲ್ಲಿಂಗಲ್ಲೇ ಆಗಿರ್ಬೋದು ಮತ್ತು ಟ್ರೀಟ್ಮೆಂಟೆಲ್ಲ ಆಗಿರ್ಬೋದು ಸರ್, ಮತ್ತು ಕೇರಿಂಗ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಎಲ್ಲ ಒಂದು ಒಳ್ಳೆ ರೀತಿಯಾದಂಥ ನಿಮಗೆ ವೈದ್ಯಕೀಯ ಸೌಲಭ್ಯ ಒಂದು ಕಲ್ಪಿಸಿರ್ಬೋದು ನಿಮಗೆ. ಅದಕ್ಕೆ ಇಂಥ ಹಾಸ್ಪಿಟಲ್ಗೆ ನೀವು ಬಂದುಬಿಟ್ಟು ಈ ಥರ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ಆರೋಗ್ಯನ ಸುಧಾರಿಸ್ಕೊಬೋದು. ದೊಡ್ಡಪ್ಪ ಅಂತೇಳಿ ಸರ್, ಇದು ದತ್ತಾ ಬೇನೂರು ಅಂತೇಳಿ ಯೂಟ್ಯೂಬ್ ಕ್ಲಾಸಲ್ಲಿ ಇದೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸರ್. ಇದು ನೋಡಿದ ಮೇಲೆ ನಾನು ಇವರಿಗೆ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂತ ವಿಚಾರ ಮಾಡಿಕೊಂಡು ನಾನು ಸರ್ಗೆ ಕಾಲ್ ಮಾಡಿಬಿಟ್ಟು ನಾನು ನಿನ್ನೆ ಬೆಂಗಳೂರಿಗೆ ಬಂದೆ. ನಿನ್ನೆ ಬೆಂಗಳೂರಿಂದ ನಾನಿಲ್ಲಿ ಬೆಳಗಾವಿಯಿಂದ ಇಲ್ಲಿ ಬೆಂಗಳೂರಿಗೆ ಬಂದೆ. ಇಲ್ಲಿ ನಾನು ನಿನ್ನೆನೇ ಬರಬೇಕಿತ್ತು, ಬಟ್ ನನಗೆ ಟ್ರೈನ್ ಸಿಗದ ಕಾರಣ ಸ್ವಲ್ಪ ತಡವಾಗಿದ್ದಕ್ಕೆ ಮತ್ತೆ ನಾನು ಸ್ವಲ್ಪ ನಮ್ಮ ಅಳಿಯನ ಮನೆಗೆ ಹೋಗಿಬಿಟ್ಟು ಅಲ್ಲಿಂದ ಫ್ರೆಶ್ ಅಪ್ ಆಗಿ ಮತ್ತು ಇವತ್ತು ಸರ್ ಎಕ್ಸಾಕ್ಟ್ ಟೈಮ್ ನಮಗೆ ಒಂದು 9:45 ತೆಗೆದ್ರು. ಬಟ್ ನನಗೆ ಟೈಮ್ ಕವರ್ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಅರ್ಧ ಗಂಟೆ ಆಗಲಿ 1 ಗಂಟೆ ಜಾಸ್ತಿನೇ ಆಯಿತು. ಬಟ್ ಇಲ್ಲಿ ಬಂದ ಮೇಲೆ ನೋಡಿದರೆ ನಾನು ಅಂದ್ಕೊಂಡಿದ್ದೆ ಬೇರೆ ಇತ್ತು. ಬಟ್ ನಾವಿಲ್ಲಿ ಪ್ರಾಕ್ಟಿಕಲಾಗಿ ಈ ಥರ ನಾವು ಮಾಡ್ಬೋದು ಅಂತ ನನಗೆ ವಿಚಾರ ಬಂದಿತ್ತು. ಮತ್ತು ಇಲ್ಲಿ ಯೂಟ್ಯೂಬ್ ಕ್ಲಾಸ್ ಹೇಳೋದ್ಬಿಟ್ಟು ನಾನು ಜಸ್ಟ್ ಥಿಯರಿ ಅಷ್ಟೇ ಹೇಳ್ತಾ ನಾನು ತಿಳ್ಕೊಂಡಿದ್ದೆ ಸರ್. ಬಟ್ ಇಲ್ಲೆಲ್ಲ ನೋಡಿದರೆ ನಮಗೆ ಪ್ರಾಕ್ಟಿಕಲಾಗಿ ಒಂದು ಒಳ್ಳೆ ನಾಲೆಜ್ ಆಗಲಿ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಮತ್ತು ಲ್ಯಾಪ್ಟಾಪನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು, ಅದ್ರ ಜೊತೆ ಮೊಬೈಲ್ ಸ್ಟ್ಯಾಂಡ್ ಕೂಡ ಎಲ್ಲನೂ ಸರಳವಾಗಿ ನಮಗೆಲ್ಲ ಮಾಹಿತಿಯನ್ನು ತಿಳಿಸ್ತಾರೆ ಸರ್. ಅದು ಈ ಒಂದು ಯೂಟ್ಯೂಬ್ ಚಾನಲ್ ಕಲಿಯಕ್ಕೆ ಬಂದಿರೋದು ನಮ್ಮದೊಂದು ಒಳ್ಳೆಯ ಉದ್ದೇಶ. ಇದೊಂದು ಯೂಟ್ಯೂಬ್ ಚಾನಲನ್ನು ಇನ್ನೂ ಸ್ವಲ್ಪ ಕರೆಕ್ಟಾಗಿ ಕಲ್ತ್ಕೊಂಡು ಇನ್ನೂ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ವಿಚಾರ ಸರ್. ಬಟ್ ಏನೇ ಇರಲಿ, ಬಟ್ ನಾವು ಕಲಿಯೋಕೆ ಬಂದಿದ್ದೀವಿ. ಪೂರ್ತಿಯಾಗಿ ಕಲ್ತ್ಕೊಂಡು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಒಂದು ಒಳ್ಳೆಯ ಯೂಟ್ಯೂಬ್ ಚಾನಲನ್ನು ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಮಾಡ್ತಾ ಇರೋದು. ಇದು ಜನರಿಗೆ ಅನುಕೂಲ ಆಗುವಂಥದ್ದು. ಜನರ ಸಲುವಾಗಿಯೇ ಒಂದು ಒಳ್ಳೊಳ್ಳೆ ಗೌರ್ಮೆಂಟ್ ಸ್ಕೀಮ್ ಆಗಿರ್ಬೋದು ಅಥವಾ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರ್ಬೋದು, ಏನೇ ಇದ್ರೂ ಕೂಡ ಅದು ಜನರಿಗೆ ತಲುಪುವ ಹಾಗೆ